ನಾಟಕ ನಿಮ್ಮೂರು ನಮ್ಮೂರಂಗೈತಿ ನಿಮ್ಮೂರಿನಾಗ ನಮ್ಮೂರಂಗ ಜಾಲಂಗೈತಿ ನಿಮ್ಮೂರು ನಮ್ಮೂರಂಗೈತಿ ನಿಮ್ಮೂರಿನಾಗ ನಮ್ಮೂರಂಗ ಜಾಲಂಗೈತಿ ನಿಮ್ಮೂರು ನಮ್ಮೂರಂಗ ನಮ್ಮೂರು ನಿಮ್ಮೂರಂಗ ನಿಮ್ಮೂರು ನಮ್ಮೂರಂಗೈತಿ ನಿಮ್ಮೂರಿನಾಗ ನಮ್ಮೂರಂಗ ಜಾಲಂಗೈತಿ ಈ ಸಭೆಗೆ ಕರೆಸಿರೋ ಉದ್ದೇಶ ಏನು ಮಿಸ್ಟ್ರೆ? ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿರೋ ಉದ್ದೇಶ ಏನಂದ್ರೆ ಸರ್ಕಾರಿ ಶಾಲೆ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ನಿಮ್ಮೆಲ್ಲರೂ ಸಹಾಯ ಬೇಕು. ಅದ್ರ ಬಗ್ಗೆ ಮಾತಾಡೋಕ್ಕೋಸ್ಕರ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿರೋ ಉದ್ದೇಶ. ಹೌದಾ? ಹೌದು. ನಮ್ಮಿಂದ ಯಾಕೆ ಆಗ್ಬೇಕು ಹೇಳಿ ಮಿಸ್ಟ್ರೆ? ನಾವು ಮಾಡ್ತೀವಿ. ಹೇಳಿ ಮಿಸ್ಟ್ರೆ, ನಾವು ಮಾಡ್ತೀವಿ. ನಾವು ಮಾಡ್ತೀವಿ. ಹೌದು, ನಾವು ಮಾಡ್ತೀವಿ. ಮಾಡಿರಂತೆ. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಇರೋ ಪ್ರತಿಭೆಗಳನ್ನ ಒಬ್ಬೊಬ್ಬರಾಗೆ ಹೇಳಿ, ಆಮೇಲೆ ನಾನೆಲ್ಲ ಹೇಳ್ತೀನಿ. ಮಿಸ್ಟ್ರೆ, ನನಗೆ ಡ್ಯಾನ್ಸ್ ಬರುತ್ತೆ. ಮಕ್ಕಳಿಗೆ ನಾನು ಡ್ಯಾನ್ಸ್ ಹೇಳ್ಕೊಡ್ತೀನಿ. ಮಿಸ್ಟ್ರೆ, ನಾನು ವಯಸ್ಸಿಂದ ಯಕ್ಷಗಾನ ಕಲ್ತಿದ್ದೀನಿ. ಮಕ್ಕಳಿಗೆ ನಾನು ಯಕ್ಷಗಾನ ಹೇಳ್ಕೊಡ್ತೀನಿ. ಮಿಸ್ಟ್ರೆ, ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ಡಿಸ್ಟ್ರಿಕ್ಟ್ ಖೋ ಖೋ ಪ್ಲೇಯರ್. ನಾನು ಖೋ ಖೋ ಹೇಳ್ಕೊಡ್ತೀನಿ ಮಿಸ್ಟ್ರೆ. ಮಿಸ್ಟ್ರೆ, ನಾನು ಡ್ರಾಯಿಂಗ್ ಹೇಳ್ಕೊಡ್ತೀನಿ ಮಿಸ್ಟ್ರೆ. ಮಿಸ್ಟ್ರೆ, ನನಗೆ ಪೇಂಟಿಂಗ್ ಮಾಡಕ್ ಬರುತ್ತೆ. ನಾನು ಮಕ್ಕಳಿಗೆ ಪೇಂಟಿಂಗ್ ಹೇಳ್ಕೊಡ್ತೀನಿ. ಮಿಸ್ಟ್ರೆ, ನನಗೆ ಇವ್ಯಾವೂ ಬರಲ್ಲ. ನಾನು ಶಾಲೆಗೋಸ್ಕರ ಏನಾದ್ರು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ನಿಮ್ಮಲ್ಲಿಗಳಿದೆ ಈ ಪ್ರತಿಭೆಗಳನ್ನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಏನಾದರೂ ಹೇಳ್ಕೊಟ್ರೆ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗುತ್ತೆ. ಅದರಿಂದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಜ್ಞಾನಾರ್ಜನೆ ಆಗುತ್ತೆ. ಇದು ನಮ್ಮ ದೇಶ ಅಭಿವೃದ್ಧಿ ಮಾಡ್ದಂಗೂ ಆಗುತ್ತೆ. ಇದನ್ನ ಸುಲಭವಾಗಿ ಮಾಡೋಕ್ಕೋಸ್ಕರನೇ ಕೇಂದ್ರ ಸರ್ಕಾರದಿಂದ ವಿದ್ಯಾಂಜಲಿಯನ್ನು ಒಂದು ಯೋಜನೆ ಮಾಡಿದ್ದಾರೆ. ಅದರಲ್ಲಿ ಹೌದು, ಈ ವಿದ್ಯಾಂಜಲಿಯನ್ನು ಯೋಜನೆಯಲ್ಲಿ ನೀವು ರಿಜಿಸ್ಟರ್ ಆಗ್ಬಿಟ್ಟು ಸಹಾಯ ಮಾಡಿದ್ರೆ ನಿಮಗೆ ಇನ್ನೂ ಒಳ್ಳೇದಾಗುತ್ತೆ. ಮಿಸ್ಟ್ರೆ, ವಿದ್ಯಾಂಜಲಿ ಯೋಜನೆ ಅಂದ್ರೆ ಏನು? ಅದನ್ನ ರಿಜಿಸ್ಟರ್ ಆಗೋದು? ಅದ್ರ ಬಗ್ಗೆ ನಮ್ಮ ಸಹ ಶಿಕ್ಷಕರು ಹೇಳ್ಕೊಡ್ತಾರೆ. ಈಗಾಗಲೇ ಎಲ್ಲರ ಹತ್ರ ಮೊಬೈಲ್ ಇದೆ. ಮೇಡಮ್ ಅವರೇ, ನನ್ನ ಹತ್ರ ಇದೆ ಮೊಬೈಲು. ಯಾಕೆ ರಿಜಿಸ್ಟರ್ ಆಗೋದು ಹೇಳ್ಕೊಡ್ರಿ ಮೇಡಮ್ ಅವರೇ. ಅದರಲ್ಲಿ ಗೂಗಲ್ಗೆ ಹೋಗಿ ಹೋಯ್ತೀನಿ ಮೇಡಮ್ ಅವರೇ. ಅದರಲ್ಲಿ ವಿದ್ಯಾಂಜಲಿ ಅಂತ ಟೈಪ್ ಮಾಡಿ. ಮಾಡ್ತೀನಿ. ಮಾಡ್ತೀನಿ ಮೇಡಮ್. ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಆಗಿದೆ ಮೇಡಮ್. ಅದಕ್ಕೆ ನಿಮ್ಮ ಹೆಸರನ್ನ ಮತ್ತೆ ನಿಮ್ಮ ನಂಬರ್ನ ಕೊಡಿ. ಹಾಕ್ತೀನಿ ಮೇಡಮ್ ಅವರೇ. ಒಂದು ನಿಮಿಷ, ನನ್ನ ಫ್ರೆಂಡ್ ಕಾಲ್ ಮಾಡ್ತಿದ್ದಾನೆ. ಅಲ್ಲ, ಆಮೇಲೆ ಮಾಡ್ತೀನಿ. ವಿದ್ಯಾಂಜಲಿ ರಿಜಿಸ್ಟರ್ ಆಗ್ತಾ ಇದ್ದೀನಿ. ಹೇಳಿ ಮೇಡಮ್ ಅವರೇ. ನಿಮ್ಮ ಹೆಸರನ್ನ ಮತ್ತೆ ನಿಮ್ಮ ನಂಬರ್ನ ಹಾಕ್ತೀನಿ ಮೇಡಮ್ ಅವರೇ. ಯೋಗೇಶ್, ಎಲ್ಲರೂ ಕೂಡ ಇವಾಗ ನಿಮ್ಮ ಫೋನಿಗೆ ಒಂದು OTP ಬರುತ್ತೆ. ಮೇಡಮ್ ಅವರೇ, OTP ಬಂದ್ರೆ ನನ್ನ ದುಡ್ಡೇನು ಕಳ್ಕೊಳ್ಳಲ್ಲ ತಾನೇ ಮೇಡಮ್ ಅವರೇ? ಇದು ಕೇಂದ್ರ ಸರ್ಕಾರದಿಂದ ಬಂದಿರೋದು. ಹೌದಾ? ಯಾವುದೇ ಥರದ ಪ್ರಾಬ್ಲಮ್ ಆಯ್ತು ಮೇಡಮ್ ಅವರೇ. ನಮ್ಮ ಸುತ್ತಮುತ್ತ ಇರೋ ಎಲ್ಲ ಸರ್ಕಾರಿ ಶಾಲೆಗಳ ಲಿಸ್ಟ್ ಇರುತ್ತೆ ನಿಮಗೆ. ಬಂತೆ ಮೇಡಮ್ ಅವರೇ. ನಿಮಗೆ ಇವಾಗ ಹತ್ರ ಇರೋ ಯಾವ್ದಾದ್ರು ಸರ್ಕಾರಿ ಶಾಲೆನ ಆಯ್ಕೆ ಮಾಡಿ. ಮಾಸ್ಟರ್ ಸ್ಕೂಲ್ ಮೇಡಮ್ ಅವರೇ. ಒತ್ತಿದೆ. ಈಗ ನಿಮ್ಗೆ ಎರಡು ಆಪ್ಷನ್ ಸಿಗುತ್ತೆ. ಮೇಡಮ್ ಅವರೇ, ಎರಡೇ ಬಂದವ. ಒಂದು ಕೊಡುಗೆ, ಇನ್ನೊಂದು ಸೇವೆ. ಕೊಡುಗೆ ಅಂತ ಅಂದ್ರೆ ಶಾಲೆ ಮಕ್ಕಳಿಗೆ ಬ್ಯಾಗ್ ಕೊಡೋದ್ರ ಮೂಲಕ, ಬುಕ್ ಕೊಡೋದ್ರ ಮೂಲಕ ಹೆಲ್ಪ್ ಮಾಡೋದು. ಸೇವೆ ಅಂತ ಅಂದ್ರೆ ಟೀಚರ್ ಮಾಡೋ ಕೆಲಸ ಮಾಡೋದು. ಈಗ ಸಂಗೀತ ಹೇಳ್ಕೊಡೋದು, ಡ್ಯಾನ್ಸ್. ಅದೆಲ್ಲ ಬೇಡ ಮೇಡಮ್ ಅವರೇ. ನಾನು ಖೋ ಖೋ ಹೇಳ್ಕೊಡ್ತೀನಿ ಮಕ್ಕಳಿಗೆ. ಸೇವೆ ಒತ್ತಿದೆ. ಈಗ ಸಬ್ಮಿಟ್ ಕೊಡಿ. ಕೊಡ್ಲಿ? ಕೊಟ್ಟೆ ಮೇಡಮ್ ಅವರೇ. ಮುಂದೆ ಏನು ಮೇಡಮ್ ಅವರೇ? ಈಗ ನಿಮ್ಮ ಎಲ್ಲ ಮಾಹಿತಿ ಕೂಡ ಸರ್ಕಾರಿ ಶಾಲೆಯ ಮಾಸ್ಟರ್ ಶಾಲೆ ಮುಖ್ಯ ಶಿಕ್ಷಕರಿಗೆ ನಿಮ್ಮೆಲ್ಲ ಮಾಹಿತಿ ಹೋಗುತ್ತೆ. ನೀವು ಇವಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದರಿಂದ ನನಗೇನು ಮೇಡಮ್ ಅವರೇ? ಇದರಿಂದ ನಮ್ಮ ಸುತ್ತಮುತ್ತ ಇರೋ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗುತ್ತೆ. ಮತ್ತೆ ವಿದ್ಯಾಂಜಲಿಯಲ್ಲಿ ಆನ್ಲೈನ್ ಅಲ್ಲಿ ನಿಮಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಹೌದಾ? ಸರಿ ಮೇಡಮ್ ಅವರೇ. ನಾನು ಇವತ್ತು ವಿದ್ಯಾಂಜಲಿ ರಿಜಿಸ್ಟರ್ ಆಗಿದ್ದೀನಿ. ನೀವೆಲ್ಲ ಆಗ್ತೀರಾ? ನೀವು? ನಾನು ಸರ್ಕಾರಿ ಶಾಲೆಗೆ ಸೇವೆ ಮಾಡ್ತೀನಿ. ನೀವೆಲ್ಲ ಮಾಡ್ತೀರಾ?
ಔಟ್ಸೈಡ್ ಇರೋ ಜನಗಳು ಸರ್ಕಾರಿ ಶಾಲೆಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡು ಸಹಾಯ ಮಾಡ್ತಾರೆ. ಅದ್ರ ಬದಲಾಗಿ ಏನೂ ಸಿಗಲ್ಲ. ಅದಕ್ಕೋಸ್ಕರನೇ ಕೇಂದ್ರ ಸರ್ಕಾರದಿಂದನೇ ವಿದ್ಯಾಂಜಲಿ ಅನ್ನೋ ಯೋಜನೆ ಮಾಡಿದ್ದಾರೆ. ಅದರಲ್ಲಿ ನೀವು ರಿಜಿಸ್ಟರ್ ಆಗ್ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ಸಹಾಯ ಮಾಡಿದ್ರೆ ನೀವು ಈ ಥರ ಸರ್ಕಾರಿ ಶಾಲೆಗಳಿಗೆ ಹೆಲ್ಪ್ ಮಾಡ್ತಿದ್ದೀರಾ ಅಂತ ಕೇಂದ್ರ ಸರ್ಕಾರಕ್ಕೂ ಗೊತ್ತಾಗುತ್ತೆ. ಮತ್ತೆ ನಿಮಗೋಸ್ಕರ ಆನ್ಲೈನಿಂದನೇ ಒಂದು ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಇದರಿಂದ ನಿಮ್ಮ ಸಹಾಯ ಕೂಡ ನೀವು ಇನ್ನೂ ಹೆಚ್ಚು ಸಹಾಯ ಮಾಡಬೇಕು ಅಂತ ನಿಮಗೆ ಉತ್ಸಾಹನೂ ಬರುತ್ತೆ. ನಿಮ್ಮೂರಿನಾಗ ನಿಮ್ಮೂರಾಗ